ಇಲ್ಲಿ ಕಟ್ಟೋ ಸರ್ ಇದಕ್ಕೆ ನೋಡಿ. ಇದಕ್ಕೆ ಇವೆಲ್ಲ ಜಾಯಿಂಟ್ ಇರ್ತವೆ ಹಿಂಗೆ, ಅದು ಕಟ್ಟಾಗಿದೆ ಮಧ್ಯ. ಅದು ಇದನ್ನು ಹಿಂಗೆ ಹಾಕಿ ಆ ಕಡೆ ಹೇಳ್ಕೋಣ. ಚಿಕ್ಕದಾಗ ಹಾಕು ಒಳ್ಳೆ ರೀತಿ ಕಟ್ತೀವಿ ಹಿಂಗೆ. ಇದು ಹಿಂಗಿರುತ್ತೆ, ಹಿಂಗಿದು ಹಿಂಗೆ ಈ ರೀತಿ. ಆ ಜಾಗದಲ್ಲಿ ನಮ್ಮ ಗುರುಗಳು ವೆಂಕಪ್ಪಾಡಿಯರಲ್ಲಿ ಕುಂತಿರ್ತಾರಲ್ಲಿ, ಅವರಿಂದ ಆಶೀರ್ವಾದ ತಗೊಂಬರ್ತೀವಿ. ಬಂದು ಒಂದು ಸಾರಿ ಅಮ್ಮನ್ನ ಕೂಗಿ ಜಗ್ಗದ ಅಷ್ಟೇ ಹಿಂಗೆ. ಕಟ್ಟಾಗಿದೆ ಇದು. ಈ ರೀತಿ ನಾವು ಜಾತ್ರೆ ದಿನ ಅಂದರೆ ಈ ಮಾರ್ಚ್ 18ನೇ ತಾರೀಕಿದೆ ಇಲ್ಲಿ ಈ ಪವಾಡ. ಇದು ಪವಾಡ ಅಂತ ಸ್ವಾಮಿ, ಇದು ಮೈಲಾನಿಂಗಪ್ಪನ ಪವಾಡ. ಅಲ್ಲಿ ಮೈಲಾರ ಕ್ಷೇತ್ರದಿಂದ ಗುರುಗಳು ವೆಂಕಪ್ಪಾಡಿಯವರು ಬಂದಿರ್ತಾರೆ. ಬಂದು ಅಲ್ಲಿ ಕುಂತಿರ್ತಾರಲ್ಲಿ, ಅಲ್ಲೊಂದು ಆಶೀರ್ವಾದ ಮಾಡ್ತಾರೆ. ಮಾಡಿ ಇಲ್ಲಿ ಸುತ್ತ ಕಟ್ಟಿ ಬೆಳೆಗಳು ಕಟ್ಟಿರ್ತೀವಿ. ಕಟ್ಟಿ ಒಂದ್ಸರಿ ಅವೋ ಅಂತ ಕೂಗ್ತೀವಿ ಅಷ್ಟೇ. ಇನ್ನು ಅದು ಹೆಂಗೆ ಕಟ್ಟಾಗುತ್ತೆ ಅಂತ ಗೊತ್ತಾಗಲ್ಲ. ಒರಿಜಿನ್ ನೋಡಿ ಹೇಳಿ, ಇಷ್ಟ ಆಗುತ್ತೆ ಸರ್. ಇದು ಒರಿಜಿನಲ್ ಕಬ್ಬಣ, ಯಾವುದೇ ರೀತಿಯಾದ ಬೆರಕೆ ಕಬ್ಬಣ ಅಲ್ಲ, ಒರಿಜಿನಲ್ ಕಬ್ಬಣದಿಂದ ಕಟ್ಟಾಗುವಂಥದ್ದು ಸರ್. ಕೈಯಲ್ಲೇ ಎಳೆಯೋದು, ಕೈಯಲ್ಲೇ ಜಗ್ಗದು ಇದನ್ನು. ಇದನ್ನು ಈ ರೀತಿ ಕಟ್ಟಿರ್ತಾರೆ. ಕಟ್ಟಿ ಈ ರೀತಿ ತಿಳ್ಕೊಂಡು ನಾವು ಒಂದ್ಸರಿ ಹಿಂಗೆ ಕೂಗ್ತೀವಿ, ಈ ರೀತಿ ಓಡಾಡ್ತೀವಿ ಹಿಂಗೆ 2 ಸರಿ. ಈ ರೀತಿ ಈ ಕಡೆಯಿಂದ ಆ ಕಡೆ ಓಡಾಡ್ತಿರ್ತೀವಿ ಹಿಂಗೆ. ಅಲ್ಲಿ ಸ್ವಾಮಿಯವ್ರು ಕುಂತಿರ್ತಾರೆ. ಆಗ ಒಂದು ಸಾರಿ ಹಿಂಗೆ ಜಗ್ತೀವಿ ಅಷ್ಟೇ, ಹಿಂಗೆ ಈ ರೀತಿ ಜಗ್ತೀವಿ ಹಿಂಗೆ ಹಿಂಗೆ. ಅದು ಕಟ್ಟಾಗಿರ್ತದೆ ನೋಡಿ ಒಂದ್ಸರಿ ಅದು ಹೆಂಗೆ ಅಂತ. ಜಾತ್ರೆ ಪ್ರತಿ ವರ್ಷಕ್ಕೊಂದ್ಸರಿ ನಡೆಯುತ್ತೆ ಇದು. ಸರ್ ಹೇಳಿದ ನಾನು ಒಬ್ಬನೇ ಇಲ್ಲಿ, ಇದನ್ನು ಒಬ್ಬರೇ ಮುರಿದು ಹೋಗುತ್ತೆ. ಇಷ್ಟು ಗಟ್ಟಿರೋ ಕಬ್ಬಣ 4-5 ಪೀಸ್ ಆಗುತ್ತೆ ಇದು. ಪ್ರತಿ ವರ್ಷ ನಡೆಯುತ್ತೆ ಸರ್. ಇದು ಭಗವಂತನ ಮಹಿಮೆ, ಒಂದು ಶಕ್ತಿ ಇದೆ ಅನ್ನೋದು ಒಂದು ಪವಾಡ ಇದು ಅಷ್ಟೇ. ಇದು KR ಪೇಟೆ ತಾಲೂಕು, ಮಂಡ್ಯ ಜಿಲ್ಲೆ, ಶೀಳ್ನೇರಿ ಹೋಬಳಿ, ತಗಡೂರು ಗ್ರಾಮ ಅಂತ. ತೆಂಡೇಕೆರೆಯಿಂದ 1.5 ಕಿಲೋಮೀಟ್ರ್ ಒಳಗಡೆ ಇದೆ. ಬಸ್ಸಲ್ಲಿ ಬರೋ ತೆಂಡೇಕೆರೆ ಸ್ಟಾಪ್ ತಗೋಬೇಕು ಸರ್. ತೆಂಡೇಕೆರೆ ಸ್ಟಾಪ್ ತೆಂಡೇಕೆರೆಯಿಂದ ಇಲ್ಲಿಗೆ ಬರಬೇಕು. ಪ್ರತಿ ಭಾನುವಾರ ವಿಶೇಷವಾಗಿರ್ತದೆ ಮತ್ತು ಹುಣ್ಣಿಮೆಯಲ್ಲಿ ವಿಶೇಷವಾಗಿ ಮಾಡ್ತಾ ಇದ್ದೀವಿ. ಈಗ ಇಷ್ಟು ನಡೀತಾ ಇದೆ. ಇದೇ ಥರ ಪವಾಡ ಮತ್ತು ಇದು ನಮ್ಮ ಕೈಗೆ ತಿರ್ಸ್ಕೊಂಡು ತಿರ್ಸ್ತಾರೆ ಹಿಂಗೆ. ಇಲ್ಲಿಗೆ ಕೈಗೆ ಅದನ್ನು ಚುಚ್ಚಿ ಇದರ ಸ್ವಾಮಿ ಮಂಗಳಾರತಿ ಮಾಡ್ತೀವಿ ಆ ದಿನ ಮಾತ್ರ. ಇಲ್ಲ ಯಾವ ಥರ ಏನು ಹಾನಿ ಆಗೋದು ಅಥವಾ ಹಾಸ್ಪಿಟ್ಲಿಗೆ ಹೋಗೋದು ಅದು ಮಾಡಿ ಇದು ಮಾಡಿ ಸೆಪ್ಟಿಕ್ ಏನು ಆ ಥರ ಏನಾಗಲ್ಲ ಸರ್. ಮುಖ್ಯವಾಗಿ ಸಮಸ್ಯೆಗಳು ಪರಿಹಾರ ಆಗಿರೋದು ಗಾಳಿ ಪೀಡೆ ಪಿಚಾತಿಗಳು, ಅಥವಾ ಮಕ್ಕಳಿಲ್ದಿರೋಂಥ ಸಂತಾನ ಭಾಗ್ಯ, ಕೋರ್ಟು ಕಚೇರಿಗಳು, ಮನೇಲಿ ಆಗದಿರೋಂಥ ದುಷ್ಟಶಕ್ತಿಗಳಿದ್ರೆ ಹವಾ ದುಷ್ಟಶಕ್ತಿಗಳು, ಅಥವಾ ಅನೇಕ ರೀತಿ ಕೋರ್ಟ್ ವಿಚಾರ ಆಗಿರ್ಬೋದು. ಎಲ್ಲ ರೀತಿಯೂ ಕೂಡ ಒಂದು ಇದಾಗ್ತದೆ. ಮದುವೆ ವಿಚಾರದಲ್ಲೂ ಕೂಡ ಇಲ್ಲಿ ಅಪ್ಪಣೆಗಳಾಗ್ತಾಯಿದೆ. ನಾವು ಆಗದೆ ಇರೋವಿದ್ರೂ ಕೂಡ ಇಲ್ಲಿ ಬಂದು ಆ ಸ್ವಾಮಿ ಅಪ್ಪಣೆ ತಗೊಂಡು ಅವ್ರೇನಾರು ಸ್ವಾಮಿ ಅವ್ರ ಮನೆಗೆ ಒಂದು ಪೂಜೆ ಸಲ್ಲಿಸಿದಾಗ ನಾವು ಅಲ್ಲೊಂದು ಕರಿ ಕಂಬಿ ಗದ್ದಿಗೆ ಹಾಕಿ ಒಂದು ಕಳಶ ಸ್ಥಾಪನೆ ಮಾಡಿ ಒಂದು ಮೈಲಾಲಿಂಗೇಶ್ವರ ಅಂತ ಹೋಮ ಮಾಡಿ ಆಹ್ವಾನ ಮಾಡಿಕೊಟ್ಟಾಗ ಅದು ಎಷ್ಟು ಟೈಮ್ ಹೇಳ್ತಾರೆ ಅಷ್ಟು ಟೈಮ್ ಅವ್ರು ಸಕ್ಸಸ್ ಆಗಿರ್ತದೆ ಸರ್. ಅದು ಮದುವೆ ಆಗಿ ಹೋಗಿರ್ತದೆ.